ಸ್ನೇಹಿತರೆ, ನಮಸ್ಕಾರ. ಮನುಷ್ಯನ ಉನ್ನತಿಗೆ ಪ್ರಪಂಚದಲ್ಲಿ ಹೇಳಬೇಕಾದ್ದನ್ನೆಲ್ಲ ಈಗಾಗಲೇ ಹೇಳಿ ಆಗಿದೆ, ಅನುಸರಣೆ ಅಷ್ಟೇ ಬಾಕಿ ಇದೆ ಅಂತ ಹೇಳಿ ವಿಜಯಪುರ ಜ್ಞಾನ ಯೋಗಾಶ್ರಮದ ಜ್ಞಾನ ದಾಸೋಹಿಗಳಾದ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಒಂದು ಮಾತನ್ನ ಹೇಳಿದ್ದಾರೆ. ಶರಣರು, ದಾರ್ಶನಿಕರು, ತತ್ವಜ್ಞಾನಿಗಳು, ಚಿಂತಕರು ಮನುಷ್ಯ ಸನ್ಮಾರ್ಗದಲ್ಲಿ ನಡಿಲಿಕ್ಕೆ ಅನೇಕ ವಿಚಾರಗಳನ್ನ ಕೊಡುಗೆಯಾಗಿ ಕೊಟ್ಟು ಹೋಗಿದ್ದಾರೆ. ಆದರೆ ಇಂದಿನ ಸಮಾಜದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಅನೇಕರು ದುರಾಚಾರಗಳನ್ನು ಮಾಡ್ತಾ ಇರೋದು ದುರದೃಷ್ಟಕರ ಅಂತ ಅನ್ಸುತ್ತೆ. ಯಾವುದೇ ಗುರುವಿನ ಮಾರ್ಗದರ್ಶನ ಇಲ್ಲದೆ ದುರ್ಬುದ್ಧಿಯನ್ನು ಕಲಿತು ಸಮಾಜಕ್ಕೆ ಕಂಟಕ ಆಗ್ತಾ ಇರೋದು ನಿಜಕ್ಕೂ ನೋವಿನ ಸಂಗತಿ. ಈ ಕಾರಣಕ್ಕೆ ಅಲ್ಲಮ ಪ್ರಭುಗಳು ತಮ್ಮ ವಚನವೊಂದರಲ್ಲಿ ಮನುಷ್ಯನನ್ನ ಮಾರ್ಮಿಕವಾಗಿ ಎಚ್ಚರಿಸ್ತಾರೆ. ಆನೆಯ ಜರಿದು ಕೋಣವ ನೇರಿದರೆ ಆರೇನು ಮಾಡುವರು, ಕಸ್ತೂರಿ ಜರಿದು ಕೆಸರ ಪೂಸಿದರೆ ಆರೇನು ಮಾಡುವರು, ಪಾಯಸ ಜರಿದು ಮದ್ಯವ ಕುಡಿದರೆ ಆರೇನು ಮಾಡುವರು ಅಂತ ಹೇಳಿ. ಹೌದಲ್ವಾ? ಅನೇಕ ಒಳ್ಳೆಯ ವಿಚಾರಗಳು ಮನುಷ್ಯನ ಬದುಕಿಗೆ ಅಗತ್ಯವಾಗಿ ತನ್ನ ಸುತ್ತಮುತ್ತ ಸಿಗ್ತಾ ಇದ್ರು ಸಹ ಅವುಗಳನ್ನು ಉಪೇಕ್ಷಿಸಿ ಕೆಟ್ಟದ್ದನ್ನ ಆರಿಸ್ಕೊಳ್ತಾ ಇರೋದು ಮಾತ್ರ ವಿಪರ್ಯಾಸದ ಸಂಗತಿ. ನಾವು ಈ ಕುರಿತು ಚಿಂತನೆ ನಡೆಸಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂತಹ ಅಗತ್ಯ ಇದೆ. ಎಲ್ಲರಿಗೂ ನಮಸ್ಕಾರ.